ಗುರುಭ್ಯೋ ನಮಃ ಗುರು ರಾಘವೇಂದ್ರಾಯ ನಮಃ. ಸಮಸ್ತ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಪಂಡಿತ್ ಎನ್ ಶಾಸ್ತ್ರಿ ಮಾಡ್ತಕ್ಕಂತಹ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ 2026 ಮಾಸ ಭವಿಷ್ಯ ಮೀನರಾಶಿಯವರಿಗೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಏಪ್ರಿಲ್ 2026ರಲ್ಲಿ ಯಾವ ಗ್ರಹಗಳು ಯಾವ ಮನೆಯನ್ನು ಬದಲಾವಣೆ ಮಾಡ್ತಾ ಇದೆ ಅನ್ನೋದನ್ನು ಮೊದಲನೇದಾಗಿ ನೋಡ್ತಾ ಹೋಗೋಣ. ಏಪ್ರಿಲ್ 3ನೇ ತಾರೀಕು ಮೊದಲನೇದಾಗಿ ಕುಜ ಅಂದರೆ ಮಂಗಳ ಕುಂಭರಾಶಿಯಿಂದ ನಿಮ್ಮದೇ ಆದಂತಹ ರಾಶಿಗೆ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ 11ನೇ ತಾರೀಕು ಮತ್ತು 30ನೇ ತಾರೀಕು ಬುಧ 2 ಸತಿ ಈ ತಿಂಗಳಲ್ಲಿ ಸ್ಥಾನ ಪಲಾಟ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ಕುಂಭರಾಶಿಯಿಂದ ಮೀನರಾಶಿಗೆ ಅಂದರೆ 11ನೇ ತಾರೀಕು ಏಪ್ರಿಲ್ 11ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನ ಪಲಾಟ ಮಾಡ್ತಾರೆ. ಅದಾದ ನಂತರದಲ್ಲಿ 30ನೇ ತಾರೀಕಿಗೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಏಪ್ರಿಲ್ 14ನೇ ತಾರೀಕು ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇಲ್ಲಿ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡೋದ್ರಿಂದ ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಅದಾದ ನಂತರದಲ್ಲಿ ಹಸ್ತನಾಗಿರ್ತಕ್ಕಂತಹ ಶನಿಯು ಕೂಡ ಸ್ವಂತ ಬೆಳಕಿಗೆ ಬರ್ತಕ್ಕಂಥದ್ದು ಇಲ್ಲಿ ಕಾಣಿಸುತ್ತೆ. ಅದಾಗಿ ಕೊನೆಯದಾಗಿ ಏಪ್ರಿಲ್ 20ನೇ ತಾರೀಕು ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ಮೀನರಾಶಿ ಅಥವಾ ಮೀನ ಲಗ್ನದವರಿಗೆ 3ನೇ ಮನೆ ಆಗಿರುತ್ತೆ. ಇದು ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಏಪ್ರಿಲ್ 2026ರಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಅವರು ನೋಡ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರವನ್ನು ತಗೊಳ್ಳೋಣ. ಯಾಕಂತಂದರೆ ಫೈನಾನ್ಷಿಯಲಿ ವಿಚಾರ ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಸ್ವಲ್ಪ ಅವರು ತುಂಬ ಬುದ್ಧಿವಂತರಾಗಿರ್ತಾರೆ. ಇನ್ನೊಂದು ಗುರುವಿನ ಲಕ್ಷಣಗಳನ್ನು ಹೊಂದಿರ್ತಾರೆ ಅವರು. ಯಾಕಂತಂದರೆ ಫೈನಾನ್ಷಿಯಲ್ ವಿಚಾರ ಬಗ್ಗೆ ತುಂಬ ವಿಚಾರಗಳನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ಫೈನಾನ್ಸ್ ವಿಚಾರ ನೋಡ್ಲಿಕ್ಕೆ ಹೋದರೆ ನಾವು 2ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇಬ್ಬರು ಇರೋದರಿಂದ ಅದು ಸೂರ್ಯ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಅದಾದ ನಂತರದಲ್ಲಿ 6ನೇ ಮನೆಯಲ್ಲಿ ಅವರಿಗೆ ಕೇತು ಇರ್ತಾನೆ. ಅಂದರೆ ಸಿಂಹರಾಶಿಯಲ್ಲಿ 6ನೇ ಮನೆ ಆಗುತ್ತೆ, ಅಲ್ಲಿ ಕೇತು ಇರ್ತಾನೆ. 11ನೇ ಮನೆ ಬಂದು ಅವರಿಗೆ ಅವ್ರದ್ದೇ ಆದಂತಹ ಮಕರ ರಾಶಿ ಆಗಿರುತ್ತೆ. ಶನಿಗೆ ಮಕರ ರಾಶಿ ಆಗಿರುತ್ತೆ. ಶನಿ ಮತ್ತು ಇಲ್ಲಿ ಯಾಕಂತಂದರೆ ಮೀನರಾಶಿಯಲ್ಲಿ ಇರೋದ್ರಿಂದ ಶನಿಯ ಅಧಿಪತಿ ಮಕರ ರಾಶಿ ಅಧಿಪತಿ ಬಂದು ಇಲ್ಲಿ ನಿಮ್ಮ ಸ್ವಂತ ಮನೆಯಲ್ಲಿ ಇರ್ತಾನೆ. ಇದನ್ನು ನಾವು ನೋಡಬೇಕಾಗತ್ತೆ. ಇದರ ಗುಣಗಳು ಯಾವ ರೀತಿ ಇರುತ್ತೆ ಅಂತಂದರೆ 2ನೇ ಮನೆಯಲ್ಲಿ ಸೂರ್ಯ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದು. ಯಾರು ಮೀನರಾಶಿಯವರು ಏಪ್ರಿಲ್ 2026ರಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಬಹುದು. ಯಾಕಂದರೆ ಲಾಭಾಧಿಪತಿ ನಿಮ್ಮ ಸ್ವಂತ ಮನೆಯಲ್ಲಿ ಬಂದಾಗ 11ನೇ ಮನೆಯ ಅಧಿಪತಿ ನಿಮ್ಮ ಸ್ವಂತ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಲಾಭಗಳು ಬರ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕವಾಗಿ ಮಾಡ್ತಕ್ಕಂತಹ ಕೆಲಸಗಳಿಂದ ನಿಮಗೆ ಬರುವಂಥ ಚಾನ್ಸಸ್ಸು ಇರುತ್ತೆ. 6ನೇ ಮನೆ ನಿಮಗೆ ಕೇತು ಇರ್ತಾನೆ. ಸ್ವಲ್ಪ ನಿಮಗೇನಪ್ಪ ಅಂತಂದರೆ ಸಾಲ ಬಾಧೆ ಇಲ್ಲಿ ಕಾಣಬಹುದು. ಹಳೆಯ ಸಾಲಗಳು ಯಾರಾದರೂ ಕೊಟ್ಟವರು ಇದ್ದರೆ ನಿಮಗೆ ಅದನ್ನು ಕೇಳುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ ಇಲ್ಲಿ. ಅದರ ಬಗ್ಗೆ ನೀವು ಎಚ್ಚರ ವಹಿಸ್ಕೋಬೇಕಾಗತ್ತೆ. ಅದಾದ ನಂತರದಲ್ಲಿ ಕುಟುಂಬ ಸ್ಥಾನ ಮೀನರಾಶಿಯವರಿಗೆ ಕುಟುಂಬ ಸ್ಥಾನ ನೋಡಲಿಕ್ಕೆ ಹೋದರೆ 4ನೇ ಮನೆಯನ್ನು ನೋಡಬೇಕಾಗತ್ತೆ. 4ನೇ ಮನೆ ಮಿಥುನ ರಾಶಿಯಲ್ಲಿ ಅವರಿಗೆ ಗುರು ಇರ್ತಾನೆ. ಗುರುವಿನ ದೃಷ್ಟಿ 4ನೇ ಮನೆ ಅಂತಂದರೆ ಗುರು ಇರೋದ್ರಿಂದ 4ನೇ ಮನೆಯಲ್ಲಿ ಅವರಿಗೆ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರತಕ್ಕಂಥ ಚಾನ್ಸಸ್ ಇದೆ. ನೆಮ್ಮದಿ ಇರುತ್ತೆ. ಆನಂತರದಲ್ಲಿ ಹೊಸ ಕಾರ್ಯಗಳನ್ನು ಮಾಡಬಹುದು. ಆ ಮೀನರಾಶಿಯವರು ಹೊಸ ಕಾರ್ಯ ಕುಟುಂಬದವರು ಎಲ್ಲರ ಜೊತೆ ಯಾರಾದರೂ ದೂರ ಇರೋರಿದ್ದರೆ ಕುಟುಂಬ ಬಳಗದವರು ಎಲ್ಲಾದರೂ ಬೇರೆ ಊರಲ್ಲಿದ್ದರೆ ಅವ್ರನ್ನ ಸೇರುವಂಥದ್ದು ಕೂಡ ಈ ತಿಂಗಳಲ್ಲಿ ಆಗಬಹುದು. ಅವ್ರನ್ನ ಮೀಟ್ ಮಾಡೋದಾಗಲಿ, ಯಾವುದಾದ್ರೂ ವ್ಯವಹಾರಕ್ಕೆ ಇಲ್ಲ ಯಾವುದಾದ್ರೂ ಕಾರ್ಯಕ್ಕೆ ಯಾವುದಾದ್ರೂ ಫಂಕ್ಷನ್ಗೂ ಕೂಡ ಮೀಟ್ ಮಾಡುವಂಥದ್ದು ಈ ತಿಂಗಳಲ್ಲಿ ಅವರಿಗೆ ಆಗುತ್ತೆ. ಅದಾದ ನಂತರ ಕೆಲಸದ ವಿಚಾರವನ್ನು ನೋಡ್ತಾ ಹೋಗೋಣ. ಕೆಲಸ ಮತ್ತು ವ್ಯವಹಾರ. ಕೆಲಸದ ವಿಚಾರ ನೋಡಲಿಕ್ಕೆ ಹೋದರೆ 11ನೇ ಮನೆ 10ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. 10ನೇ ಮನೆಯಲ್ಲಿ ಅವರಿಗೆ ಬಂದು ಸಂಪೂರ್ಣವಾಗಿ ಏನಪ್ಪ ಅಂದರೆ ಧನುರಾಶಿ ಆಗಿರುತ್ತೆ. ಧನುರಾಶಿ ಅಧಿಪತಿ ಇಲ್ಲಿ 4ನೇ ಮನೆ ಮೇಲೆ ಇರ್ತಾನೆ. 4ನೇ ಮನೆಯಿಂದ ನೇರವಾಗಿ 10ನೇ ಮನೆ ನೋಡೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟು ಈ ತಿಂಗಳಲ್ಲಿ ಇವರಿಗೆ ಕಾಣುತ್ತೆ. ಯಾರಿಗೆ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಕೂಡ ಅವರು ಮಾಡುವಂಥ ಚಾನ್ಸಸ್ ಇರುತ್ತೆ. ಹೊಸ ಉದ್ಯೋಗಗಳಿಗೆ ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೀನರಾಶಿಯವರಿಗೆ ಹೊಸ ಬಿಸ್ನೆಸ್ಗಳು ಮಾಡುವಂಥ ಚಾನ್ಸಸ್ ಕೂಡ ಇದೆ. ಬಟ್ ಸಡೆ ಸಾತಿ ಇವರಿಗೆ ನಡೀತಾ ಇರೋದ್ರಿಂದ ಮೀನರಾಶಿಯವರಿಗೆ ನಡೀತಾ ಇರೋದ್ರಿಂದ ಸ್ವಲ್ಪ ದುಃಖದ ಸ್ವಭಾವ, ಆನಂತರದಲ್ಲಿ ಕಿರಿಕಿರಿಗಳು, ಆನಂತರದಲ್ಲಿ ಏನಾದರೂ ಹೊಸದನ್ನು ಮಾಡಲಿಕ್ಕೆ ಹೋದರೆ ಅಡೆತಡೆಗಳು ತುಂಬ ಆಗುತ್ತೆ, ತುಂಬ ಇದೆ. ಯಾಕಂದರೆ ಈ
1.5 ವರ್ಷ ಮತ್ತು ಮುಂದಿನ 2.5 ವರ್ಷ ಮೀನರಾಶಿಯವರು ತುಂಬ ನಿಷ್ಠೆಯಿಂದ ಇರಬೇಕಾಗತ್ತೆ. ತುಂಬ ನಿಷ್ಠೆಯಿಂದ ಇಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ವಿನಾಕಾರಣ ತೊಂದರೆಗಳು ತುಂಬ ಆಗತ್ತೆ. ಆರೋಗ್ಯದ ವಿಚಾರ ಮೀನರಾಶಿಯವರಿಗೆ ನೋಡಲಿಕ್ಕೆ ಹೋದರೆ ಅಷ್ಟಮದಲ್ಲಿ ಸಂಪೂರ್ಣವಾಗಿ ಸೂರ್ಯ ಮತ್ತು ಗುರುವಿನ ದೃಷ್ಟಿ ಕೂಡ ಇದೆ. ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಆಗುವಂಥ ವಿಚಾರ ಕೂಡ ನಡೆಯಬಹುದು. ಹಿರಿಯ ನಾಗರಿಕರು ತುಂಬ ಮೀನರಾಶಿಯವರ ಹಿರಿಯ ನಾಗರಿಕರು ತುಂಬ ಎಚ್ಚರಿಕೆಯಿಂದ ಇರಿ ಆರೋಗ್ಯದಲ್ಲಿ. ಯಾಕಂದರೆ ಸೂರ್ಯನ ಪ್ರಭಾವ ಅಷ್ಟದ ಮೇಲೆ ಬೀಳೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣುವಂತಹ ಚಾನ್ಸಸ್ ಕೂಡ ಇದೆ. ಪ್ರೇಮದ ವಿಚಾರ ಮೀನರಾಶಿಯವರಿಗೆ ತಗೊಳ್ಳಿಕ್ಕೆ ಹೋದರೆ ಸ್ವಲ್ಪ ಸಡೆ ಸಾತಿ ನಿಮ್ಮ ಜೀವನದಲ್ಲಿ ನಡೀತಾ ಇರೋದ್ರಿಂದ ನಿಮಗೆ 5ನೇ ಮನೆ ಕರ್ಕಾಟಕ ರಾಶಿಯಾಗಿರುತ್ತೆ. ಕರ್ಕಾಟಕ ರಾಶಿಯ ಅಧಿಪತಿ ನಿಮಗೆ ಚಂದ್ರ ಆಗಿರ್ತಾನೆ. ಅಲ್ಲಿ ನಿಮಗೆ ಕಿರಿಕಿರಿ ಜಾಸ್ತಿ. ಪ್ರೇಮದ ವಿಚಾರದಲ್ಲಿ ತುಂಬ ಏನೇ ಒಂದು ಮೃದು ಸ್ವಭಾವದಿಂದ ನೀವು ಹೋದರೂ ಸಹ ನಿಮಗೆ ಪ್ರೇಮದ ವಿಚಾರದಲ್ಲಿ ಕಿರಿಕಿರಿ ಜಾಸ್ತಿ ಇರುತ್ತೆ. ನೆಮ್ಮದಿ ಇಲ್ಲದೇ ಇರೋ ಥರದಲ್ಲಿ ಆಗಬಹುದು. ಅದನ್ನು ಸ್ವಲ್ಪ ನೀವು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಅದಾದ ನಂತರದಲ್ಲಿ ಗೃಹಿಣಿಯರಿಗೆ ಏನಪ್ಪ ಅಂತಂದರೆ ಮೀನರಾಶಿ ಗೃಹಿಣಿಯರಿಗೆ ಸಪ್ತಮದಲ್ಲಿ ಅಂದರೆ ಕನ್ಯಾ ರಾಶಿ ಆಗುತ್ತೆ. ಅಲ್ಲಿ ನಿಮ್ಮ ಶನಿ ಮತ್ತು ಕುಜನ ದೃಷ್ಟಿ ಬೀಳುವುದರಿಂದ ಸ್ವಲ್ಪ ನೀವು ಶಿಸ್ತುಬದ್ಧತೆಯಾಗಿ ನಡ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲ ಅಂತಂದರೆ ಕುಟುಂಬದಲ್ಲಿ ಕಲಹಗಳು ಜಗಳಗಳು ಆಗುವಂಥ ಚಾನ್ಸಸ್ಸು ತುಂಬ ಇದೆ. ಅದನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶಿಕ್ಷಣದ ಬಗ್ಗೆ ನೋಡಲಿಕ್ಕೆ ಹೋದರೆ ಮೀನರಾಶಿಯವರು ಶಿಕ್ಷಣದ ಬಗ್ಗೆ ನೋಡಲಿಕ್ಕೆ ಹೋದರೆ ಅವರಿಗೆ 5ನೇ ಮನೆಯನ್ನು ನೋಡಬೇಕಾಗತ್ತೆ. ಸ್ವಲ್ಪ ಸಡೆ ಸಾತಿ ನಡೀತಾ ಇರೋದ್ರಿಂದ ಹೈಯರ್ ಎಜುಕೇಷನಲ್ಲಿ ಸಮಸ್ಯೆ ಆಗ್ಬೋದು. ಹೈಯರ್ ಎಜುಕೇಷನಲ್ಲಿ ಪ್ರಾಬ್ಲಮ್ಗಳು ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೆಚ್ಚಿನದಾಗಿ ನಿಮ್ಮ ರಾಶಿ ಬಗ್ಗೆ ಅಂತಂದರೆ ನಿಮ್ಮ ಜಾತಕವನ್ನು ಏನಾದರೂ ವಿಶ್ಲೇಷಣೆ ಮಾಡಬೇಕು. ಜಾತಕದ ಬಗ್ಗೆ ತಿಳ್ಕೋಬೇಕು. ನಮಗೇನು ದಶೆ ನಡೀತಾ ಇದೆ, ದಶೆ ಮೇಲೂ ಕೂಡ ನಿಮಗೆ ಗ್ರಹಗತಿಗಳು ಕೆಲವೊಂದಿಷ್ಟು ನಡೀತಕ್ಕಂಥದ್ದು ಜೀವನದಲ್ಲಿ ಬದಲಾವಣೆ ಆಗ್ಬೋದು. ಅದನ್ನು ಕೂಡ ನೇರವಾಗಿ ಬಂದು ನೀವು ಭೇಟಿ ಆಗ್ಬೋದು. ನೇರವಾಗಿ ಬಂದು ಅದನ್ನು ತಿಳ್ಕೊಬೋದು. ಏನಾದರೂ ತಿಳ್ಕೊಬೇಕಂದ್ರೆ ಕೆಳಗಡೆ ಕಾಣ್ತಕ್ಕಂತಹ ನಮ್ಮ ನಂಬರಿಗೆ ಕರೆ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಗೆ ನೇರವಾಗಿ ಬಂದು ಸಹ ನೀವು ಭೇಟಿಯಾಗಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.